ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ಐ ಸಂಚಿತ್ ಅಲಿಯ ಇತಿಹಾಸ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ವೀಕ್ಷಕರೇ. ಯಾಕೆ ಅಂತಂದರೆ ನಂದಿ ಹಿಲ್ಸ್ ಹೋಮ್ ಸ್ಟೇನಲ್ಲಿ ಸುರಭಿಯನ್ನ ಕೊಂದಂತ ಈತನ ಚರಿತ್ರೆ ನಿಜಕ್ಕೂ ಕೂಡ ಭಯಂಕರವಾಗಿರುವಂಥದ್ದು. ಹೆಣ್ಮಕ್ಳಿಗೆ ಈ ಚರಿತ್ರೆನೇ ಬೇಕಾಗಿಲ್ಲ. ಪ್ರೀತಿಯ ಉನ್ಮಾದದಲ್ಲಿ ಹಿಂಗ್ ತೇಲಾಡ್ತಾರೆ ಅಂದ್ರೆ ಆತನ ಚರಿತ್ರೆ, ಆತನ ನಿಜ ಬಣ್ಣ ಬಯಲಾಗೋಷ್ಟರಲ್ಲಿ ಇವರು ಈ ತರ ಹೆಣ ಆಗೋಗಿರ್ತಾರೆ. ಕೇರಳದಿಂದ ಬೆಂಗಳೂರಿಗೆ ಬರುವ ಮುನ್ನವೇ ಸಂಚಿತ್ ಅಲಿ ಡ್ರಗ್ ಅಡಿಕ್ಟ್ ಆಗಿದ್ದ. ಬೆಂಗಳೂರಿಗೆ ಬಂದ ಮೇಲೆ ಸುರಭಿಗೂ ಮತ್ತು ಇತರರಿಗೂ ಈತ ಡ್ರಗ್ಸ್ ಕೊಡ್ತಿದ್ದ. ಸುರಭಿನೂ ಕೂಡ ಡ್ರಗ್ಸ್ ಅಡಿಕ್ಟ್ ಮಾಡಿದ್ದ ಮತ್ತು ಆಕೆಗೆ ಕುಡಿಯೋದನ್ನು ಕೂಡ ಕಲಿಸಿಕೊಟ್ಟಿದ್ದ. ತಾಯಿ ಸುರಭಿಯನ್ನ ಸರಿ ಮಾಡೋದಕ್ಕೆ ಪುನರ್ವಸತಿ ಕೇಂದ್ರಕ್ಕೂ ಕೂಡ ಹಾಕಿದ್ರು. ಅಲ್ಲಿ ಸುರಭಿಗೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ರು. ಮಗಳನ್ನ ಹೇಗಾದ್ರೂ ಮಾಡಿ ಈ ಡ್ರಗ್ಸ್ ಬಲೆಯಿಂದ ಹೊರಗಡೆ ತರಬೇಕು ಅಂತ ತಾಯಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಈತ ಮಾತ್ರ ಸುರಭಿಗೆ ಡ್ರಗ್ಸ್ಗಳನ್ನು ಕೂಡ ಕೊಡ್ತಾ ಇದ್ದ. ಸುರಭಿ ಹಂತಕ ಸಂಜಿತ್ ಅಲಿ ವಿರುದ್ಧ ಕೇರಳದಲ್ಲೇ ಕೇಸ್ ಇತ್ತು. ಎರ್ನಾಕುಲಂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಅರೆಸ್ಟ್ ಆಗಿದ್ದ ಸಂಜಿತ್ 2022 ನವೆಂಬರ್ 1ನೇ ತಾರೀಕು ಸಿಕ್ಕಿ ಬಿದ್ದಿದ್ದ. NDPS ಆಕ್ಟ್ ಅಡಿ ಅರೆಸ್ಟ್ ಆಗಿ ಜೈಲಿಗೂ ಹೋಗಿ ಬಂದಿದ್ದ ಸಂಜಿತ್ ಅಲಿ. ಅಷ್ಟೇ ಅಲ್ಲ, ಶಿಕ್ಷೆಗೆ ಗುರಿಯಾಗಿ 5,000 ರೂಪಾಯಿ ದಂಡ ಕಟ್ಟಿದ್ದ ಸಂಜಿತ್. ಆದ್ರೂ ಕೆಟ್ಟ ಮೇಲೆ ಬುದ್ಧಿಯನ್ನ ಬರುತ್ತೆ ಅಂತಾರೆ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ. ಆದ್ರೆ ಕೆಟ್ಟ ಮೇಲೂ ಕೂಡ ಈತ ತನ್ನ ಹಳೆ ಬುದ್ಧಿಯನ್ನ ಬಿಡದೆ ಬೆಂಗಳೂರಿಗೆ ಬಂದ ಮೇಲೂ ಕೂಡ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ದ. ಬಲವಂತವಾಗಿ ತನ್ನ ಸ್ನೇಹಿತೆ ಸಾಯಿ ಸುರಭಿಯನ್ನು ಕೂಡ ಡ್ರಗ್ಸ್ ಸೇವನೆಗೆ ತಳ್ಳಿದ್ದ. ಸಾಲು ಸಾಲು ಕೇಸ್ಗಳಿದ್ರೂ ಕೂಡ ಮತ್ತದೇ ಹಾದಿ ಹಿಡಿದಿದ್ದ ಸಂಜಿತ್ ಅಲಿ. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿ ಆಕೆಯನ್ನ ಸರಿ ಮಾಡಿ ಇತ್ತೀಚೆಗೆ 10 ದಿನಗಳ ಹಿಂದೆ ಆಕೆಗೆ ಒಂದು ಕೆಲಸ ಸಿಕ್ಕಿತ್ತು. ಸತ್ಯಸಾಯಿ ಹಾಸ್ಪಿಟಲ್ನಲ್ಲಿ ಆಕೆ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸಕ್ಕೆ ಸೇರಿದ್ದು ಕೇವಲ 10 ದಿನಗಳಾಗಿತ್ತು. ನೋಡೋದಕ್ಕೆ ಸುರಸುಂದರಿ, ಆದರೆ ಆಕೆನ ಹೇಗೆ ಲವ್ ಮಾಡಿದ್ಲೇನೋ, ಅದಕ್ಕೆ ಅಂತಾರೆ ಲವ್ ಇಸ್ ಬ್ಲೈಂಡ್ ಅಂತ. ಸೊ ಪ್ರೀತಿ ಮಾಡೋರಿಗೆ ಏನು ಕಾಣೋದೇ ಇಲ್ಲ, ಆ ಉನ್ಮಾದದಲ್ಲಿ ಇರ್ತಾರೆ. ಆದರೆ ಕೊನೆಗೂ ಕೂಡ ಇವತ್ತು ಹೆಣವಾಗಿದ್ದಾಳೆ. ಆ ತಾಯಿ ಮಗಳನ್ನ ಕಳ್ಕೊಂಡು ಗೊಳೋ ಅಂತ ಅಳ್ತಾರೆ. ನಾನು ಎಷ್ಟೊಂದು ಪ್ರಯತ್ನ ಪಟ್ಟೆ, ಆದರೆ ಆತ ಕೊನೆಗೂ ಬಿಡಲಿಲ್ಲ. ಮೊದಲು ನನ್ನ ಸಾಯಿಸ್ಬೇಕು ಅಂತ ಇದ್ದ, ನನ್ನ ಮಗಳು ಅದಕ್ಕೆ ಬಿಡದೇ ಇರೋದಕ್ಕೆ ಕೊನೆಗೆ ನನ್ನ ಮಗಳನ್ನೇ ಸಾಯಿಸಿದ್ದಾನೆ ಅಂತ. ಈಗ ಏನೋ ಡೈರಿ ಸಿಕ್ಕಿದೆಯಂತೆ ಅಲ್ಲಿ. ಆ ಡೈರಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಹೆಣ್ಮಕ್ಳು ಪ್ರೀತಿ ಮಾಡೋದಕ್ಕಿಂತ ಮುಂಚೆ ಪ್ರೀತಿಸುವ ಹುಡುಗನ ಹಿನ್ನೆಲೆಯನ್ನು ಅರಿತುಕೊಳ್ಳಿ. ಪ್ರೀತಿ ಎಲ್ಲ ಗುಣ ಅವಗುಣಗಳನ್ನ ಮರೆಮಾಚಿ ಬಿಡುತ್ತೆ. ಆದರೆ ನಿಜವಾದ ಗುಣಗಳು ಗೊತ್ತಾಗೋಷ್ಟರಲ್ಲಿ ಕಾಲ ಮಿಂಚಿ ಹೋಗಿರುತ್ತೆ. ಹೀಗಾಗಿ ಹೆಣ್ಮಕ್ಳಿಗೆ ಇದೆಲ್ಲ ಒಂದು ಪಾಠ. ಜಾತಿ, ಸಮುದಾಯ, ಧರ್ಮ ಅನ್ನೋದಕ್ಕಿಂತ ಒಬ್ಬ ಹುಡುಗ, ಆತನ ಕ್ಯಾರೆಕ್ಟರ್ ಏನು, ಆತನ ಹಿನ್ನೆಲೆ ಏನು, ಇದನ್ನ ಫಸ್ಟ್ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ನೋಡಿ ತಾಯಿ ಗೋಳಾಟ ಹೆಂಗಿದೆ ಅಂತ. ಪಾಪ ಒದ್ದಾಡ್ತಾ ಇದ್ದಾರೆ ತಾಯಿ. ಎಷ್ಟೊಂದು ಕಷ್ಟಪಟ್ಟು ಮಗಳನ್ನ ಓದಿಸಿ, ಆ ತಂದೆ ಇಲ್ಲದೆ ಏನೇನೋ ಮಾಡಿ ಆಕಿನ್ನ ಡ್ರಗ್ಸಿಂದ ಹೊರಗಡೆ ತಂದು ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಕೆಲಸ ಕೊಟ್ಟು ಪಾಪ ಈಗ ಆ ತಾಯಿ ಗೋಳಾಟ ನೋಡೋಕ್ಕಾಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲಿಗ ರಾಜಪ್ಪ. ಹೆಂಗಿದಾನ ಆತ? ಆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲಾಗಿತ್ತು, ಈಗ ಚೇತರಿಸ್ಕೊಂಡಿದ್ದಾನ? ಇನ್ವೆಸ್ಟಿಗೇಷನಲ್ಲಿ ಮತ್ತೆ ಬೇರೆ ಏನಾದರೂ ಇನ್ಫಾರ್ಮೇಶನ್ಸ್ ಸಿಗ್ತಾ ಇದೆಯಾ? ಆತನನ್ನ ಕೊಲೆ ಮಾಡಿದ್ದು ಮೇಡಮ್ ಖಂಡಿತ ಏನು, ಈಗಾಗಲೇ ಅವನನ್ನ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿದೆ. ಇನ್ನೂ ಕೂಡ ಅವನು ಅನ್ಕಾನ್ಶಿಯಸ್ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಅವನಿಗೆ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಮೇಲೆ ಅವನನ್ನ ವಿಚಾರಣೆ ಮಾಡಿ ಈ ಘಟನೆಗೆ ಮುಖ್ಯ ಕಾರಣ ಏನು ಅಂತಕ್ಕಂಥದನ್ನ ಈಗ ಪೊಲೀಸರು ಕೂಡ ಪತ್ತೆ ಹಚ್ಚಬೇಕು ಅಂತೇಳಿ ಕಾಯ್ತಾ ಇದ್ರು. ಈಗಾಗಲೇ ಒಂದು ಶವಗಾರದ ಬಳಿ ಆಕೆಯ ತಾಯಿಯ ಒಂದು ರೋದನೆ ಕೂಡ ಮುಗಿಲಿಬಿಟ್ಟಿರ್ತಕ್ಕಂಥ. ಆಕೆ ಈಗಾಗಲೇ ನಂದಿಗಿರಿದಂ ಪೊಲೀಸ್ ಠಾಣೆಯಲ್ಲಿ
ದೂರನ್ನ ದಾಖಲೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು, ಒಬ್ಬ ಅಮಾಯಕ ಹೆಣ್ಣು ಮಗಳ ಜೀವನ ಜೊತೆ ಆಟ ಆಡಿ ಈತ ಯಾವ ರೀತಿಯಾಗಿ ಆತನ ಒಂದು ಡ್ರಗ್ಸ್ ಜಾಲದ ಒಳಗೆ ನೂಕಿ ಆಕೆಯನ್ನ ಕೊನೆಗೆ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅಂತಕ್ಕಂಥದ್ದು ಕೂಡ ಇದು ಕೂಡ ಯಾರು ಊಹೆ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಒಬ್ಬ ಎರ್ನಾಕುಲಲ್ಲಿ ಏನು ಕೇರಳದ ಎರ್ನಾಕುಲಂನಲ್ಲಿ ಈತನ ಮೇಲೆ ಸಾಕಷ್ಟು ಕೇಸುಗಳಿದಾವೆ. ಇನ್ನು NDPS ಆಕ್ಟ್ ಅಲ್ಲಿ ಸಾಕಷ್ಟು ಕೇಸುಗಳಿದಾವೆ. ಆಗಾಗಲೇ ಕೋರ್ಟ್ ಅಲ್ಲಿ ಕೂಡ 5,000 ರೂಪಾಯಿ ದಂಡ ಕೂಡ ಕಟ್ಟಿದ್ದಾನೆ. ಅವನಿಗೆ ಸಾಕಷ್ಟು ಅಲ್ಲಿ ಡ್ರಗ್ಸ್ ಪೆಡ್ಲರ್ ಕೂಡ ಆಗಿದ್ದಾನೆ. ಅವನು ಸಾಕಷ್ಟು ಡ್ರಗ್ಸ್ ಅನ್ನ ಮಾರಾಟ ಮಾಡಿ ಇಂತಹ ಅಮಾಯಕ ಜೀವಗಳನ್ನ ಸಾಕಷ್ಟು ಜನ ಹಾಳು ಮಾಡಿದ್ದಾನೆ. ಅದೇ ರೀತಿ ಈ ಹೆಣ್ಣು ಮಗಳು ಯಾವ ರೀತಿ ಸಿಕ್ಕಿದ್ಲು ಅಂದ್ರೆ, ಒಂದು ಬೆಂಗಳೂರಲ್ಲಿ ಈಕೆ ತನ್ನ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಂತಹವಳು. ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಒಂದು ಸಂಪ್ರದಾಯ, ಒಂದು ಭಾರತೀಯ ಸಂಸ್ಕೃತಿಯನ್ನ ಆಧರಿಸಿ ಆಕೆ ಬೆಳೆದಂತವಳು. ಆದ್ರೆ ತನ್ನ ಮಗಳು ತನ್ನ ಗಂಡ ಸತ್ ಮೇಲೆ ಆ ಊರಲ್ಲಿ ನನಗೆ ಯಾರು ದಿಕ್ಕಿಲ್ಲ, ಆ ಊರಲ್ಲಿ ಯಾರು ಕೂಡ ನನಗೆ ಆಗೋದಿಲ್ಲ ಅಂತೇಳಿ ಇರ್ತಕ್ಕಂಥ ಇದ್ದ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ತನ್ನ ಮಗಳನ್ನ ಬೆಂಗಳೂರಲ್ಲಿ ಒಂದು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅಂತೇಳಿ ಬೆಂಗಳೂರಿನ ಒಂದು ದಯಾನಂದ ಸಾಗರ್ ಒಂದು ಕಾಲೇಜಿಗೆ ದಾಖಲೆ ಮಾಡ್ತಾಳೆ. ಆಕೆ ಡೈಲಿ ಕೂಡ ಒಂದು ಚಿಕ್ಕಬಳ್ಳಾಪುರದಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾಳೆ. ಆಮೇಲೆ ತದನಂತರ ಕೆಲವು ದಿನಗಳ ನಂತರ ತನ್ನ ಮಗಳು ಇಲ್ಲಿಂದ ಓಡಾಡಕ್ ಆಗೋದಿಲ್ಲ ಅಂತೇಳಿ ಬೆಂಗಳೂರಿಗೆ ತಾಯಿ ಶಿಫ್ಟ್ ಆಗ್ತಾಳೆ. ತಾಯಿಯ ಮನೆಯಲ್ಲಿ ಕೂಡ ಆಕೆ ವಾಸ ಇರ್ತಾಳೆ. ಅಲ್ಲಿಂದ ಏನು ನಾಗರಬಾವಿಯಿಂದ ಮತ್ತೆ ಏನು ದಯಾನಂದ ಸಾಗರ್ ಒಂದು ಕಾಲೇಜಿಗೆ ಬರ್ಬೇಕಾದ ಸಂದರ್ಭದಲ್ಲಿ ಒಂದು ಆಟೋ ಅಥವಾ ಒಂದು ಕ್ಯಾಬ್ ಒಂದು ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈತ ಪರಿಚಯ ಆಗ್ತಾನೆ. ಕ್ಯಾಬ್ ಅಲ್ಲಿ ಆಕೆನ ಡ್ರಾಪ್ ಪಿಕಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪರಿಚಯ ಆದಂತವನು ಕೇರಳದಿಂದ ಯಾವ ರೀತಿ ಕೇಸಲ್ಲಿ ಹಾಕೊಂಡು ಡ್ರಗ್ಸ್ ಪೆಡ್ಲರ್ ಆಗಿದ್ದಂತವನು ಈಕೆಗೆ ಪರಿಚಯ ಆಗ್ತಾನೆ. ಆಕೆ ದುರದೃಷ್ಟ ಅಂತ ಕಾಣ್ಬೋದು. ಯಾಕಂದ್ರೆ ಪರಿಚಯ ಆದ ತಕ್ಷಣ ಅವನು ಸುಮಾರು ಸ್ನೇಹ ಬೆಳೆಸ್ಕೊಂಡು ಅವಳನ್ನು ಕೂಡ ಪ್ರೀತಿಯ ಮೋಹಕ್ಕೆ ಒಳಪಡಿಸ್ಕೊಂಡಾದ್ಮೇಲೆ ಡ್ರಗ್ಸ್ಗೂ ಕೂಡ ಅವಳನ್ನ ಒಂದು ಒಳಪಡಿಸ್ತಾನೆ. ಯಾವ ರೀತಿ ಡ್ರಗ್ಸ್ ಸೇವನೆ ಮಾಡಬೇಕು ಅವೆಲ್ಲವೂ ಕೂಡ ಗೈಡ್ಲೈನ್ಸ್ ಮಾಡ್ತಾನೆ. ತದನಂತರ 3 ದಿನಗಳು ಅವರು ಫ್ಯಾಮಿಲಿಗೆ ಗೊತ್ತಾಗ್ದಿರೆ ಅವರು ಕರ್ಕೊಂಡು ಹುಡುಗಿನ ಎಲ್ಲೊಂದ್ ಕಡೆ ಅಜ್ಞಾತ ಸ್ಥಳಕ್ಕೆ ಹೊರಟೋಗ್ತಾನೆ. ಅಲ್ಲಿ ಕೂಡ ಡ್ರಗ್ಸ್ ಯೂಸ್ ಮಾಡಿ ಆಕೆನ ಯಾವ ರೀತಿ ಎಲ್ಲ ಕೆಟ್ಟದಾಗಿ ಬಳಸ್ಬೇಕೋ ಆ ರೀತಿಯೆಲ್ಲ ಕೂಡ ಬಳಸ್ತಾನೆ. ಅದಾದ ಬಳಿಕ ಆಕೆ ತಾಯಿ ಗೀತಾ ಒಂದು ಮಿಸ್ಸಿಂಗ್ ಕೇಸನ್ನ ಕೂಡ ಕೊಡ್ತಾಳೆ, ಏನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ. ಅಲ್ಲಿ ಕೂಡ ಪೊಲೀಸರು 3 ದಿನಗಳ ಬಳಿಕ ಆತನನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡಿ ಇವರಿಬ್ಬರು ಕೂಡ ಡಿವೈಡ್ ಮಾಡ್ತಾರೆ. ಇವನ್ ಪಾಡ್ಗೆ ಇವನಿರ್ಬೇಕು, ಅವಳ ಪಾಡ್ಗೆ ಅವನಿರ್ಬೇಕು ಅಂತೇಳಿ ಆ ಪೊಲೀಸರು ಕೂಡ ನಿರ್ಧಾರ ಮಾಡ್ತಾರೆ. ಅಲ್ಲೇ ಕೂಡ ಆಕೆ ಗೀತಾ ತಾಯಿ ಏನಿದ್ದಾಳೆ ರೋಷಾವೇಶದಿಂದ ಆತನನ್ನ ಅಲ್ಲೇ ಕೂಡ ಮಾಡ್ತಾಳೆ. ಅದಾದ ಬಳಿಕ ತನ್ನ ಮಗಳನ್ನ ಹೇಗಾದ್ರೂ ರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂತೇಳಿ ಒಂದು ಪ್ರಿಹ್ಯಾಬಿಟೇಷನ್ ಸೆಂಟರ್ಗೆ ದಾಖಲೆ ಮಾಡ್ತಾಳೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಹೋಗ್ತಾಳೆ. ಕಳೆದ 3 ತಿಂಗಳ ಬಳಿಕ ಆಕೆ ತನ್ನ ಒಂದು ಏನು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾಳಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಎಲ್ಲೋ ಒಂದ್ ಕಡೆ ಅನ್ಕಾನ್ಶಿಯಸ್ ಆಗೋದು, ಎಲ್ಲೊಂದ್ ಕಡೆ ಒಂದು ಮತಿ ಭ್ರಮಣ ತರ ಆಗೋದು, ಆ ತರ ಮಾಡ್ತಾ ಇರ್ತಾಳೆ. ಅದಾದ ಬಳಿಕ ಆಕೆಯನ್ನ ನನ್ನ ಮಗಳು ಈ ತರ ಆಗ್ತಾ ಇದ್ದಾಳೆ ಅಂತೇಳಿ ಆ ಪ್ರಿಹ್ಯಾಬಿಟೇಷನ್ ಸೆಂಟರ್ ಕೂಡ ತಾಯಿಯ ಗಮನಕ್ಕೆ ತರ್ತಾರೆ. ತಾಯಿ ಗಮನಕ್ಕೆ ತಂದಾಗ ತಾಯಿ ಕೂಡ ಹೋಗಿ ನನ್ನ ಮಗಳಿಗೆ ಅವ್ರು ಇವ್ರು ಯಾರಾದ್ರೂ ಬಂದಿದ್ದಾರಾ? ಈಗ ಕೊಲೆ ಮಾಡಿದವನು ಅವನೇ ಅಂತ ಏನಾದ್ರು ಕನ್ಫರ್ಮ್ ಮಾಡ್ತಾ ಇದ್ದಾರಾ? ಕ್ವಿಕ್ ಆಗಿ ಆನ್ಸರ್ ಮಾಡಿ ರಾಜಪ್ಪ. ಮೇಡಮ್, ಇದುಗುರು ಕೂಡ ಅದು ಕೊಲೆ ಅಂತೇಳಿ ಇನ್ನೂ ಫೈನಲ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಇಬ್ರು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅಂತಕ್ಕಂಥದ್ದು ಒಂದು ಇದೆ. ಯಾಕಂದ್ರೆ ಅಲ್ಲಿ ಏನು ಫ್ಯಾನ್ಗೆ ಒಂದು ನೇಣು ಬಿದ್ದಿರ್ತಕ್ಕಂಥ ಒಂದು ವೇಲ್ ಕಟ್ಟಿದ್ದಾರೆ. ಆ ವೇಲಲ್ಲಿ ಆಕೆ ಮೊದಲು ಸಣ್ಣಕ್ಕಿದ್ಲು, ಈಗ ಆಕೆ ಸ್ವಲ್ಪ ದಪ್ಪ ಆಗಿದ್ದಾಳೆ. ಆ ಸಂದರ್ಭದಲ್ಲಿ ಅವನು ಕೂಡ ಸಣ್ಣಕ್ಕಿದ್ದಾನೆ. ಆಕೆನ ಎತ್ತು ನೇಣಾಕ್ತಕ್ಕಂಥ ಪರಿಸ್ಥಿತಿ ಕೂಡ ಅವನಿಲ್ಲ. ಹಾಗಾಗಿ ಇಬ್ರು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತಕ್ಕಂಥ ಎಲ್ಲ ಒಂದ್ ಕಡೆ ಅನುಮಾನ ಇದೆ. ಹಾಗಾಗಿ ಈ ಒಂದು ಪೊಲೀಸರು ಕೂಡ ರಾತ್ರಿ 12 ಗಂಟೆಗೆ ಈ ಒಂದು ರೀತಿಯಲ್ಲಿ ಸಾವಾಗಿರ್ತಕ್ಕಂಥದ್ದು. ರಾಧಾ ಮೇಡಮ್, ಖಂಡಿತ ಇದಕ್ಕೆ ಏನು ರಾತ್ರಿ ಏನೋ ಹೋಮ್ ಸ್ಟೇಯಲ್ಲಿ ರೂಮ್ ಬುಕ್ ಮಾಡ್ಕೊಳ್ತಾನೆ. ಕೆಲಸದಿಂದ ಮನೆಗೆ ಹೋಗಕ್ಕಾಗಿರ್ತಕ್ಕಂಥವಳು ಫೋನ್ ಮಾಡಿ ಫೋನಲ್ಲಿ ಅವನು ಯಾವ ರೀತಿ ಕನ್ವರ್ಸೇಷನ್ ಮಾಡ್ತಾನೆ, ಯಾವ ರೀತಿ ಮೋಟಿವೇಟ್ ಮಾಡ್ತಾನೆ ಗೊತ್ತಿಲ್ಲ. ಅಲ್ಲಿಂದ ನೇರವಾಗಿ ಅವನು ಹೋಮ್ ಸ್ಟೇಗೆ ಹೋಗ್ತಾಳೆ. ಹೋಮ್ ಸ್ಟೇಗೆ ಹೋಗಿ ರಾತ್ರಿ ಎಲ್ಲ ಅವನ ಜೊತೆ ಇದ್ದಾಗ ರಾತ್ರಿ 12 ಗಂಟೆಗೆ ಸರಿಯಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಓವರ್ ಡ್ರಗ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಇರ್ತಕ್ಕಂಥದ್ದು. ಯಾಕಂದ್ರೆ ಆಕೆ ಬಾಯಲ್ಲಿ, ಕಿವಿಯಲ್ಲಿ, ಮೂಗಲ್ಲಿ ರಕ್ತ ಬಂದಿದೆ. ಹಾಗಾಗಿ ಈ ಒಂದು ಪೊಲೀಸರು ಕೂಡ ಒಂದು ಅನುಮಾನ ವ್ಯಕ್ತಪಡ್ತಕ್ಕಂಥದ್ದೇ ಈಕೆ ಓವರ್ ಡ್ರಗ್ಸ್ ಅನ್ನು ಯೂಸ್ ಮಾಡಿದ್ದಾರೆ. ಇವನು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಹಾಗಾಗಿ ಇವನು ಕೂಡ ಅನ್ಕಾನ್ಶಿಯಸ್ ಆಗಿದ್ದಾನೆ. ಆಕೆ ಅಲ್ಲೇ ಸ್ಥಳದಲ್ಲೇ ಮುತ್ಬಿಟ್ಟಿದ್ದಾಳೆ ಅಂತಕ್ಕಂಥದ್ದು. ಹೀಗೆ ಇದು ಕೊಲೆಯೋ ಅಥವಾ ಇಬ್ರು ಸರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಇನ್ನೂ ನಿಗೂಢವಾಗಿರ್ತಕ್ಕಂಥದ್ದು. ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಈತ ಏನಾದ್ರು ತನ್ನ ಮೇಲೆ ಬರುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಂಡು, ಒಟ್ಟಾರೆ ಒಂದ್ ರೀತಿ ಆ ಹೆಣ್ಮಗಳು ನೋಡಿದ್ರೆ ಅವ್ನ ಹೆಂಗ್ ಲವ್ ಮಾಡಿದ್ಲು ಅನ್ನೋದೇ ಎಲ್ಲ ಫಸ್ಟ್ ಇಂಪ್ರೆಷನ್ ಬರುವಂಥದ್ದು. ಆಮೇಲೆ ಈಕೆನೂ ಡ್ರಗ್ ಅಡಿಕ್ಟ್ ಮಾಡಿ ಈಕೆಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಂಗೆ ಇದೆ. ಬಟ್ ನೋಡೋಣ, ತನಿಖೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರ್ಬೋದು ಅಂತ ಅನಿಸುತ್ತೆ. ಬಟ್ ನೋಡೋಕೆ ಎಷ್ಟು ಮುದ್ದಾಗಿರೋ ಹೆಣ್ಮಗಳು, ಒಬ್ಬಳೆ ಮಗಳು, ತಾಯಿ ರೋದನೆ, ಬಿಟ್ಟು ಬಿಡಲಾರ್ದಂಗೆ ಕಾಡೋವಂಥ ಯುವಕ, ಮೊದಲೇ ಡ್ರಗ್ ಅಡಿಕ್ಟು, ಈಕೆನೂ ಡ್ರಗ್ ಅಡಿಕ್ಷನ್ಗೆ ಒಳಗಾಗಿಸಿ ಅದೇನಾಯ್ತೇನೋ ರಾತ್ರಿ ಆಕೆ ಆತ್ಮಹತ್ಯೆ ಮಾಡ್ಕೋತಾಳೆ.
ಅಥವಾ ಏನಾಗಿದೆ ಬಟ್ ನೋಡೋಣ. ಇನ್ನು ಸ್ಟೋರಿ ಇದು ಇನ್ನೊಂದಿಷ್ಟು ತನಿಖೆ ನಂತರ ಹೊರಗಡೆ ಬರುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ರಾಜಪ್ಪ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.